ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಳಿಯಾಳ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೊದಲ ಭೇಟಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಹಳಿಯಾಳ ದಾಂಡೇಲಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳ ಹಾಗೂ ಎಲ್ಲ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಂಕಾಳು ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಭೆಯಲ್ಲಿ ಸಚಿವರ ಜೊತೆ ಉಪಸ್ಥಿತರಿದ್ದ ಹಳಿಯಾಳ ದಾಂಡೇಲಿ ಜೋಡಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಚಿವರ ಜೊತೆ ಹಾಗೆ ಹಿರಿಯ ಅಧಿಕಾರಿಗಳು ಮತ್ತು ಸಹಾಯಕ ಸಿಬ್ಬಂದಿ ವರ್ಗದವರ ಜೊತೆ ಪರಿಶೀಲನೆ ಮತ್ತು ಚರ್ಚೆ ನಡೆಸಿ ನಡೆಯುತ್ತಿರುವ ಕಾಮಗಾರಿಗಳು ಆದಷ್ಟು ಬೇಗನೆ ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸುವಂತೆ ಸೂಚನೆ ನೀಡಿದರು. ಇವತ್ತಿನ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಅಭಿವೃದ್ಧಿ ಯಾವತ್ತೂ ಪ್ರಗತಿಪರವಾಗಿರುತ್ತದೆ ಹಾಗೂ ಹಿರಿಯರಾದ ಶಾಸಕರ ಕ್ಷೇತ್ರದಲ್ಲಿ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆ ಹಾಗೂ ಸವಲತ್ತುಗಳು ನಿರಂತರ ಸಿಗುತ್ತಿದ್ದು ಉಸ್ತುವಾರಿ ಸಚಿವರು ಮಾಡಬೇಕೆನ್ನುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದರು. ಮತ್ತು ನಮ್ಮ ಸರ್ಕಾರದಿಂದ ನಾವು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಸಕಾಲಕ್ಕೆ ಜನರಿಗೆ ತಲುಪಿಸುತ್ತಿದ್ದು, ಇದು ನಮ್ಮ ಜಿಲ್ಲೆಯಲ್ಲಿ ಹಳಿಯಾಳ ದಾಂಡೇಲಿಯಲ್ಲಿ 100ಕ್ಕೆ 100ರಷ್ಟು ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದು, ಇದು ತಮಗೆ ಸಂತಸ ತಂದಿದೆ ಎಂದರು. ಈ ಸಭೆಯಲ್ಲಿ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದೋಳ್ಕರ್, ಎಡಿಸಿ ಪ್ರಶಾಂತ್ ರಜಪೂತ್, ಹಳಿಯಾಳ ಅರಣ್ಯ ವಿಭಾಗದ ಪ್ರಶಾಂತ್ ಹಾಗೂ ತಾಲೂಕಾ ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯಾಂಕಲ್ಲಿ ಎಮರ್ಜೆನ್ಸಿ ಕೊಟ್ಟಿದೆ ಅಂತ ಕಡೆ ಏನಾದರೂ ಬೇಕು ಅಂದ್ರು ನಿಮ್ಮ ಸಿಒ ಕಳಿಸಿದ್ರೆ ಅಥವಾ ಡಿಶೋರ್ದು ಮಾಡ್ಕೊಂಡು ಕೊಡುವಂಥದ್ದು ಮಾಡ್ತೀವಿ. ಅಂದರೆ ಟೈಮ್ ಪೈಪ್ಲೈನ್ ಮಾಡಲಿಕ್ಕೆ ಜೋಳ ಎಲ್ಲ ಜೋಳ ಈ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲಿವರೆಗೆ ಆಗಲಿಲ್ಲ ಅಂದರೆ ನಾನು ತಿಳ್ಕೊಂಡಿದ್ದೆ, ಇನ್ನು ಮುಂದೆ ಆಗಲಿಕ್ಕೆ ಕೊಡೋದಿಲ್ಲ ಅನ್ನುವಂಥ ಉದ್ದೇಶದಿಂದ ಈಗ ತಹಸೀಲ್ದಾರ್ ಏನಾದರೂ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ರೆ ಹೇಳಬೇಕು. ಘೋಷಣೆ ಆಗಿದೆ ಸರ್. ಆ ಘೋಷಣೆ ಆಗಿದ ನಂತರ ನಾವು ಈಗಾಗಲೇ ಒಂದು 2 ಟಾಸ್ಕ್ ಫೋರ್ಸ್ ಸಾಹೇಬ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಸರ್. ಈ ಮಾಡಿ ನಾವು ಸುಮಾರು 20 ದಿವಸ ಅದಕ್ಕೆ 20 ಹಳ್ಳಿಗಳಲ್ಲಿ ಸರ್ ನಾವು ಬೋರ್ವೆಲ್ ಟೈಪ್ ಮಾಡಿಕೊಂಡು ನಾವು ಗ್ರಾಮಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಸರ್. ಮತ್ತು ಸುಮಾರು 42 ಹಾಕೊಂಡು ತೀವ್ರವಾಗಿ ನೀರಿನ ಕೊರತೆ ಉಂಟಾಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಸರ್. ಅದಕ್ಕೂ ಕೂಡ ನಾವು ಯಾರ್ಯಾರು ಅದನ್ನ ಯಾರ ಹತ್ರ ನಾವು ಅದನ್ನ ಬೋರ್ವೆಲ್ ಮಾಲೀಕರ ಹತ್ರ ನಾವು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಅದೇ ರೀತಿ ಮತ್ತು ಎಲ್ಲೆಲ್ಲಿ ನೀರಿನ ಕೊರತೆ ಉಂಟಾಗ ಸ್ಟಡಿ ಮಾಡ್ಕೊಳ್ಬೇಕು. ಹೀಗೆ ಸೂಚನೆ ಆದೇಶ ನಾವು ಕೊಟ್ಟೇವೆ, ಮಂತ್ರಿಗಳು ಕೊಟ್ಟಿದ್ದಾರೆ, ಚರ್ಚೆಗೆ ಬಂದಿದ್ದಾವೆ. ಅದು ನೋಟ್ ಮಾಡಿಕೊಂಡು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಅವೆಲ್ಲ ಅನುಷ್ಠಾನ ಮಾಡಬೇಕು. ಇದು ಜವಾಬ್ದಾರಿ. ಹಾಗಾಗಿ ಇವತ್ತು ಮಂಕಾಳು ವೈದ್ಯವರು ಬಂದು ಸಭೆ ಮಾಡಿ ನಿಜವಾಗಿ ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಸಾಕಷ್ಟು ಅನುಭವ ಇದೆ. ಶಾಸಕರಾಗಿ 16 ವರ್ಷ ಕೆಲಸ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಇದ್ದರು, ಜಿಲ್ಲಾ ಪಂಚಾಯತ್ನಲ್ಲಿ ನಡೀತಾ ಇದೆ, ಅದರ ಅನುಭವಗಳಿದೆ. ಹಾಗಾಗಿ ಆ ಅನುಭವದ ಲಾಭ ಎಲ್ಲರಿಗೆ ಆಗಿದೆ. ಆ ದಿನದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹಳ್ಯಾಳ ದಾಂಡೇಲಿ ತಾಲೂಕಿನ ಜನರ ಪರವಾಗಿ ಎಲ್ಲ ಅಧಿಕಾರಿ ಜನಪ್ರತಿನಿಧಿ ಪರವಾಗಿ ನಾನು ಅಭಿನಯಿಸ್ತೇನೆ, ಗೌರವಿಸ್ತೇನೆ. ಮತ್ತು ಪುನಃ ಬರ್ತಾ ಇರಬೇಕು.